Dear students, welcome back to Shomurthi's Academy YouTube ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಇವತ್ತು ನಡೆದಂಥ ಸೆಕೆಂಡ್ PUC ಕನ್ನಡ ಪ್ರಿಪ್ರೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ಗೆ ಸರಿಯಾದ ಉತ್ತರವನ್ನು ನೋಡ್ತಾ ಹೋಗೋಣ. ಉತ್ತರ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಈಗಾಗಲೇ ನಾನು ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರ್ಬೋದು, ಸ್ಟಡಿ ಸ್ಟ್ರಾಟಜಿ ಆಗಿರ್ಬೋದು, ಪ್ರತಿಯೊಂದು ವೀಡಿಯೋಸ್ನೂ ಅಪ್ಲೋಡ್ ಮಾಡಿದ್ದೀನಿ. ಆ ಎಲ್ಲ ವೀಡಿಯೋಸು ಸಿಗಬೇಕು ಅಂತಂದರೆ ಚಾನಲ್ಗೆ ವಿಸಿಟ್ ಮಾಡಿ. ಪರ್ಟಿಕ್ಯುಲರ್ ಪ್ಲೇಲಿಸ್ಟ್ ಇದೆ, ಅಲ್ಲಿ ನಿಮಗೆ ಸಿಗತ್ತೆ. ಮೊದಲನೇ ಕ್ವಶನ್, ಸೌಮಿತ್ರಿ ಎಂದರೆ ಯಾರು? ಲಕ್ಷ್ಮಣ. ಎರಡನೇ ಕ್ವಶನ್, ಯಾರ ಬಸುರನ್ನು ಬಗೆಯುವುದಾಗಿ ಭೀಮ ಹೇಳುತ್ತಾನೆ? ಕೀಚಕ. ಬ್ಯಾಸಗಿ ದಿವಸಕ್ಕೆ ಯಾವ ಮರ ತಂಪು? ಬೇವಿನ ಮರ ತಂಪು. ಬೆಳಗಿನಿಂದ ಸಂಜೆಯ ತನಕ ಕಣ್ಮರೆಯಾಗಿ ಒಮ್ಮೊಮ್ಮೆ ರಜಾ ದಿನಗಳಲ್ಲಿ ಕಣ್ಣಿಗೆ ಕಂಡು ಕುಳಿತು ಕೆಮ್ಮುವ ಪ್ರಾಣಿ. ಈ ಪದ್ಯ ಭಾಗದಲ್ಲಿ ಯಾರನ್ನು ಕುರಿತು ಹೇಳಲಾಗಿದೆ? ತಂದೆಯನ್ನು ಕುರಿತು ಹೇಳಲಾಗಿದೆ. ತಂದೆ. ಮುದುಕಿಯು ಯಾವ ದೇವರಿಗೆ ಹರಕೆ ಹೊತ್ತಳು? ಆಪ್ಷನ್ ಬಿ. ಆರನೇ ಕ್ವಶನ್, ಬಸಲಿಂಗನ ಹೆಂಡತಿಯ ಹೆಸರು ಸಿದ್ಲಿಂಗಿ. ಏಳನೇ ಕ್ವಶನ್ಗೆ ಸರಿಯಾದ ಉತ್ತರ ತ್ರಿಭಾಷಾ. ಆನೆಯ ಮಾವುತನ ಹೆಸರು ವೇಲಾಯುಧ. ನಾಗರಾಜ ಕೋವಿ ಹಿಡಿದು ಎಲ್ಲಿ ಕುಳಿತಿದ್ದನು? ಆಪ್ಷನ್ ಬಿ, ಮರದಲ್ಲಿ. ಅಂದರೆ ಅವನು ಯಾವ ಮರ? ಬುಗುರದ ಮರದ ಕೆಳಗೆ ಗುಂಡಿಯಲ್ಲಿ ಕುಳಿತಿದ್ದನು. ಅದಕ್ಕೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. 10ನೇ ಕ್ವಶನ್ನು, ಏನಾಯಿತು ಇವನಿಗೆ? ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗೆ ಇದೆಯಲ್ಲ. ಈ ಮಾತನ್ನು ಶಂಕರಪ್ಪ ಯಾರನ್ನು ಹೇಳಿದ್ದಾನೆ? ಇದು ತಿಪ್ಪಣ್ಣ, ಅವನು ಲೈನ್ ಮ್ಯಾನ್ ಅಲ್ವಾ, ಅವ್ರ ಕುರಿತಾಗಿ ಹೇಳ್ತಾ ಇರೋದು. ಬಿಟ್ಟ ಸ್ಥಳ ನೋಡ್ತಾ ಹೋಗೋಣ. ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಸಿಂಹಬಾಲದ ಕೋತಿ. ದಣಿಗಳ ಹೆಸರು ವೆಂಕಪ್ಪಯ್ಯ. ಕಲಾಂ ಅವರ ಆತ್ಮಚರಿತ್ರೆಯ ಹೆಸರು ವಿಂಗ್ಸ್ ಆಫ್ ಫೈರ್. ವಸುದೆಗೆ ಒಡೆಯನೆನ್ನಿಸಿದವನು ರಾಮಚಂದ್ರ. ಲೇಖಕರು ಹೇಳುವ ಹಳ್ಳಿಯ ಹೋಟೆಲಿನ ಹೆಸರು ಚಂದ್ರಭವನ. ಹೊಂದಿಸಿ ಬರೆಯಿರಿ ನೋಡ್ತಾ ಹೋಗೋಣ. ಜಾಲಿಯ ಮರದಂತೆ ಕೀರ್ತನೆ, ಪುರಂದರದಾಸರವ್ರದ್ದು ಕೀರ್ತನೆ. ಬೆಳಗು ಜಾವ ದ.ರಾ ಬೇಂದ್ರೆ. ಶಿಲುಬೆ ಏರಿದ್ದಾನೆ KS ನಿಸಾರ್ ಅಹಮದ್. ಅತ್ತಿ ಚಿತ್ತ ಮತ್ತು ಟಿ ಯಲ್ಲಪ್ಪ. ಒಮ್ಮೆ ನಗುತ್ತೇವೆ ಸುಕನ್ಯಾ ಮಾರುತಿ. ಇನ್ನು ಎಲ್ಲ ಕ್ವಶನ್ಸ್ ಅಟೆಂಡ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರೆಲ್ಲ ಎಷ್ಟೆಷ್ಟು ಸ್ಕೋರ್ ಮಾಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನೇನು ನಿಮಗೆ ಪ್ರೀವಿಯಸ್ ಇಯರ್ದು ಫಸ್ಟ್ ಟೆಸ್ಟ್, ಸೆಕೆಂಡ್ ಟೆಸ್ಟು, ಮಿಡ್ ಟರ್ಮ್ ಹಾಗೆ ಪ್ರಿಪ್ರೇಟ್ರಿದು ಬೇರೆ ಬೇರೆ ಜಿಲ್ಲೆದು ಕ್ವಶನ್ ಪೇಪರ್ ಕೊಟ್ಟಿದ್ದೆ. ಅದು ನಿಮಗೆ ತುಂಬ ಅನುಕೂಲ ಆಗಿದೆ ಅಂತ ಅನ್ಕೋತೀನಿ. ಅದನ್ನು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದೇ ರೀತಿ ನಾನು ನೆಕ್ಸ್ಟ್ ಅಕೌಂಟೆನ್ಸಿ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದು ಫಸ್ಟ್ ಟೆಸ್ಟು, ಸೆಕೆಂಡ್ ಟೆಸ್ಟ್, ಮಿಡ್ ಟರ್ಮ್ ಹಾಗೆ ಪ್ರಿಪ್ರೇಟ್ರಿ ಕ್ವಶನ್ ಪೇಪರ್ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಲೆಟರ್ ರೈಟಿಂಗ್ನ ಯಾವ ರೀತಿ ಬರೀಬೇಕು ಅನ್ನೋದನ್ನ ನಾನು ಫಾರ್ಮೇಟಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೆ. ಇವಾಗ ನಾವು ಭಾಷಾಭ್ಯಾಸ ನೋಡೋಣ. ನಾನು ಹೇಳಿರೋ ಅಂಥದ್ದೇ ಕ್ವಶನ್ಸ್ ಬಂದಿದ್ದಾವೆ. ಅದಕ್ಕೂ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಕೆಳಗಿನ 2 ಪದಗಳಿಗೆ ಸಮಾನಾರ್ಥಕ ಬರೀರಿ ಕೇಳ್ತಾ ಇದ್ದಾರೆ. ಉಪಟಳ ಅಂದರೆ ಒಂದು ಖಿನ್ನತೆ, ಸುಳ್ಳು ಹೇಳುವುದು ಅನ್ನೋ ಅರ್ಥ ಬರುತ್ತೆ. ದಣಿ ಅಂದರೆ ಜಮೀನುದಾರರು, ಮಾಲೀಕ ಯಜಮಾನ. ಮಾಹೆ ಅಂದರೆ ಮಾಸ, ತಿಂಗಳು ಅಂತ ಬರುತ್ತೆ. ತತ್ಸಮ ತದ್ಭವ ನೋಡೋದಾದರೆ ಕಸ್ತೂರಿಗೆ ಕತ್ತೂರಿ, ಸುಖಾಗೆ ಸೊಗ. ಇನ್ನು 47ನೇ ಕ್ವಶನ್ ನೋಡ್ತಾ ಹೋಗೋದಾದರೆ ಗುಣವಾಚಕನ ಬರೀಬೇಕು. ಅವಸರದ ಹೆಜ್ಜೆ ಅಂದರೆ ಅವಸರ. ಮುಗ್ಧ ಜೀವಿ ಮುಗ್ಧ. ಬೆಳ್ಳಿ ಲೋಟ ಬೆಳ್ಳಿ, ಅದೆಲ್ಲ ಗುಣವಾಚಕ ಬರುತ್ತೆ. 49ನೇ ಕ್ವಶನಲ್ಲಿ ನಿಷೇಧ ರೂಪ ಬರೀಬೇಕು. ಹೋಗುವನು ಹೋಗು, ನಿಲ್ಲುವುದು ನಿಲ್ಲದು, ಆಡುವೆ ಆಡೇನು. ಇನ್ನು 50ನೇ ಕ್ವಶನ್ನು, ಯಾವುದಾದರೂ 2 ಅನ್ಯದೇಶ ಪದಗಳನ್ನು ಬರೆಯಿರಿ. ಫೋನು, ಕಿಚನ್ನು, ವ್ಯಾನು, ಅದೆಲ್ಲ ಅನ್ಯದೇಶಿ ಆಗಿರುತ್ತೆ. ಇನ್ನು ಪ್ರಬಂಧ ಕೂಡ ನಾನು ಕೊಟ್ಟಿದ್ದೆ. ಇನ್ನು ಲೆಟರ್ ರೈಟಿಂಗ್ ಎಲ್ಲದೂ ಅಟೆಂಡ್ ಮಾಡಿರ್ತೀರ ಅಂದ್ಕೊಂಡಿದ್ದೀನಿ. ಯಾರ್ಯಾರೆಲ್ಲ ಎಷ್ಟೆಷ್ಟು ಸ್ಕೋರ್ ಮಾಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದ್ರಿಂದ ತುಂಬಾ ಬೆನಿಫಿಟ್ ಇದೆ. ಥ್ಯಾಂಕ್ ಯು.